ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತಮ್ಮೆಲ್ಲರಿಗೂ ವಚನವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇದೀಗ ಶ್ರಾವಣ ಮಾಸ ನಡೀತಾ ಇದೆ. ಶ್ರಾವಣ ಮಾಸ ಅಂತ ಅಂದರೆ ಒಳ್ಳೆಯದನ್ನು ನಾವು ಕೇಳಬೇಕು, ಶ್ರವಣವನ್ನು ಮಾಡಬೇಕು ಅನ್ನುವಂತಹ ಒಂದು ಅರ್ಥ. ನಿಮ್ಮ ಊರುಗಳಲ್ಲಿ ಕೂಡ, ನಿಮ್ಮ ಸಿಟಿಗಳಲ್ಲಿ ಕೂಡ ವಿವಿಧ ರೀತಿಯಾದಂತಹ ಶ್ರಾವಣ ಮಾಸದ ಕಾರ್ಯಕ್ರಮ ನಡೀತಾ ಇರುತ್ತೆ ಅಂತ ಭಾವಿಸ್ತೇನೆ. ಅದೇ ರೀತಿ ಪ್ರತಿ ವರ್ಷದಂತೆ ಶಿಕಾರಿಪುರದ ಬಸವಾಶ್ರಮದಲ್ಲಿಯೂ ಕೂಡ ಗುಡ್ಡಾಪುರದ ದಾನಮ್ಮ ತಾಯಿಯವರ ಪೂಜೆ ಮತ್ತು ಪ್ರವಚನ ಕಾರ್ಯಕ್ರಮ ನಡೀತಾ ಇದೆ. ಸತತವಾಗಿ 10ನೇ ವರ್ಷದ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮದ ಪೂಜೆ ಮತ್ತು ಪ್ರವಚನದ ಒಂದಿಷ್ಟು ತುಣುಕುಗಳನ್ನು ನಾನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೇನೆ. 9 ದಿನದ ಕಾರ್ಯಕ್ರಮ ಇದು. ಈ 9 ದಿನಗಳು ಕೂಡ 9 ಸಂಘ ಸಂಸ್ಥೆಗಳ ಅಥವಾ 9 ಬೇರೆ ಬೇರೆ ರೀತಿಯ ಊರುಗಳ ಸಂಘಗಳ ಶರಣೆಯರು ಬಂದು ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾರೆ. ಹಾಗೂ ದಾನಮ್ಮ ದೇವಿಯವರು ಅಂದರೆ ಯಾರು, ಯಾವ ರೀತಿಯಾದಂತಹ ಶರಣೆ ಆಕೆ ಆಗಿದ್ದಳು, ಹಾಗೂ ಹೇಗೆ ಶರಣ ತತ್ವದಲ್ಲಿ ಇದ್ದುಕೊಂಡೆ, ದಾಂಪತ್ಯ ಜೀವನದಲ್ಲಿ ಇದ್ದುಕೊಂಡೆ ತನ್ನ ಆಧ್ಯಾತ್ಮಿಕ ಗುರಿಯಾಗಿರ್ಬೋದು ಮತ್ತು ಸಾಂಸಾರಿಕ ಗುರಿಯಾಗಿರ್ಬೋದು ಎರಡನ್ನ ಕೂಡ ತಾಯಿ ನೆರವೇರಿಸಿ ಕೊಡ್ತಾರೆ. ಅದನ್ನು ಪ್ರತಿನಿತ್ಯ ಪುರಾಣದ ಮುಖಾಂತರವಾಗಿ ನಾವು ಕೇಳ್ತಾ ಬರ್ತೇವೆ 9 ದಿನಗಳ ಕಾಲ. ಅದರ ಒಂದಿಷ್ಟು ತುಣುಕುಗಳನ್ನು ನಾನು ನಿಮ್ಮ ಮುಂದೆ ಹಂಚಿಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೇನೆ. ಬನ್ನಿ, ಮೊದಲ ದಿನದ ಕಾರ್ಯಕ್ರಮದ ಒಂದಿಷ್ಟು ಚಿತ್ರಣ ಇದೀಗ ನಿಮ್ಮ ಮುಂದೆ. ಜನಿಸಿದ ಮಹಾಮಾತೆ ಅನಂತರಾಯ ಶಿರಸಂಬಳೆ ಮಗಳಾಗಿ ಬಂದಾತೆ. ಪಾರ್ವತಿಯ ಅವತಾರ ತಾಯಿಯೇ ನಮ್ಮ, ಪಾರ್ವತಿಯ ಅವತಾರ ತಾಯಿಯೇ ನಮ್ಮ. ನಿಮ್ಮನ್ನು ನಂಬಿದ ಭಕ್ತರ ಬಾಳು ಸುಂದರ ನೋಡಮ್ಮ, ನಿಮ್ಮನ್ನು ನಂಬಿದ ಭಕ್ತರ ಬಾಳು ಸುಂದರ ನೋಡಮ್ಮ. ಗುಡ್ಡಾಪುರದ ದಾನಮ್ಮ ತಾಯಿಯ ಪಾವನ ಚರಿತೆ ಇದು. ಆಯ್ತಾರೆ ಹೇಳ್ಬೋದು. ಗುಡ್ಡಾಪುರದ ದಾನಮ್ಮ ತಾಯಿಯ ಪಾವನ ಚರಿತೆ ಇದು. ಹಲವು ಜನ್ಮಗಳ ಪಾಪವ ಕಳೆದು ಸದ್ಗತಿ ಕೊಡುತ್ತಿರುವುದು, ಹಲವು ಜನ್ಮಗಳ ಪಾಪವ ಕಳೆದು ಸದ್ಗತಿ ಕೊಡುತ್ತಿರುವುದು. ಚನ್ನಬಸವಣ್ಣನವರಿಂದ ದೀಕ್ಷೆ ಪಡೆದೆಯಮ್ಮ, ಶ್ರೀಕಾಲಲಿಂಗ ಪೂಜೆಯನ್ನು ಮರೆಯದೆ ಮಾಡ್ಯಮ್ಮ. ಚನ್ನಬಸವಣ್ಣನವರಿಂದ ದೀಕ್ಷೆ ಪಡೆದೆಯಮ್ಮ, ಶ್ರೀಕಾಲಲಿಂಗ ಪೂಜೆಯನ್ನು ಮರೆಯದೆ ಮಾಡ್ಯಮ್ಮ. ತೊಟ್ಟಿಲೇ ಇಟ್ಟ ಹೆಸರು ಲಿಂಗಮ್ಮ ನೋಡಮ್ಮ, ತೊಟ್ಟಿಲೇ ಇಟ್ಟ ಹೆಸರು ಲಿಂಗಮ್ಮ ನೋಡಮ್ಮ. ದಾನ ಮಾಡಿ ಮಾಡಿ ಲಿಂಗಮ್ಮ ಹೋಗಿ ದಾನಮ್ಮ ದಮ್ಮ, ದಾನ ಮಾಡಿ ಮಾಡಿ ಲಿಂಗಮ್ಮ ಹೋಗಿ ದಾನಮ್ಮ ದಮ್ಮ. ಗುಡ್ಡಾಪುರದ ದಾನಮ್ಮ ತಾಯಿಯ ಪಾವನ ಚರಿತೆ ಇದು. ಹಲವು ಜನ್ಮಗಳ ಪಾಪವ ಕಳೆದು ಸದ್ಗತಿ ಕೊಡುತ್ತಿರುವುದು, ಹಲವು ಜನ್ಮಗಳ ಪಾಪವ ಕಳೆದು ಸದ್ಗತಿ ಕೊಡುತ್ತಿರುವುದು. ಸಂಗಮನಾಥರೊಡನೆ ತಮ್ಮ ಮದುವೆಯಾಯಿತಮ್ಮ, 555 ಮದುವೆ ಅಂತೆ ಮಾಡಿದೆಯಮ್ಮ. ಸಂಗಮನಾಥರೊಡನೆ ತಮ್ಮ ಮದುವೆಯಾಯಿತಮ್ಮ, 555 ಮದುವೆ ಅಂತೆ ಮಾಡಿದೆಯಮ್ಮ. ಕುಲಜಾತಿಗಳ ಪಂಗಡವೆನಸದೆ ಸಕಲರ ಪೊರೆದಮ್ಮ, ಕುಲಜಾತಿಗಳ ಪಂಗಡವೆನಸದೆ ಸಕಲರ ಪೊರೆದಮ್ಮ. ಗತಿಮತಿ ಗಾನದ ಪತಿತರನೆಲ್ಲ ಪಾವನ ಗೈದಮ್ಮ, ಗತಿಮತಿ ಗಾನದ ಪತಿತರನೆಲ್ಲ ಪಾವನ ಗೈದಮ್ಮ. ಗುಡ್ಡಾಪುರದ ದಾನಮ್ಮ ತಾಯಿಯ ಪಾವನ ಚರಿತೆ ಇದು. ಹಲವು ಜನ್ಮಗಳ ಪಾಪವ ಕಳೆದು ಸದ್ಗತಿ ಕೊಡುತ್ತಿರುವುದು, ಹಲವು ಜನ್ಮಗಳ ಪಾಪವ ಕಳೆದು ಮುಕ್ತಿಯ ಕೊಡುತ್ತಿರುವುದು. ಪೂರ್ಣ
ಅಮ್ಮ. ರೋಗದಿಂದ ಬಳಲುವ ಭಕ್ತರ ರೋಗ ಕಳೆದಮ್ಮ. ಕುರುಡ ಕುಂಟರ ಕುಷ್ಠ ರೋಗಿಗಳ ಕಷ್ಟ ಕಳೆದೆಯಮ್ಮ. ರೋಗದಿಂದ ಬಳಲುವ ಭಕ್ತರ ರೋಗ ಕಳೆದಮ್ಮ. ಬಂಜರ ಬಾಳನ್ನು ಬಂಗಾರ ಮಾಡಿದ ತಾಯೇನೇ ನಮ್ಮ. ಬಂಜರ ಬಾಳನ್ನು ಬಂಗಾರ ಮಾಡಿದ ತಾಯೇನೇ ನಮ್ಮ. ಬಂದಂತ ಭಕ್ತರಿಗೆಲ್ಲ ದುಃಖ ದೂರ ಮಾಡಿಯಮ್ಮ. ಬಂದಂತ ಭಕ್ತರಿಗೆಲ್ಲ ದುಃಖ ದೂರ ಮಾಡಿಯಮ್ಮ. ಗುಡ್ಡಾಪುರದ ದಾನಮ್ಮ ತಾಯಿಯ ಪಾವನ ಚರಿತೆಯೋ. ಹಲವು ಜನ್ಮಗಳ ಪಾಪವ ಕಳೆದು ಸದ್ಗತಿ ಕೊಡುತ್ತಿರುವುದು. ಹಲವು ಜನ್ಮಗಳ ಪಾಪವ ಕಳೆದು ಮುಕ್ತಿಯ ಕೊಡುತ್ತಿರುವುದು. ವೀರಶೈವ ಧರ್ಮಕ್ಕೆ ಬೆಳಕಾಗಿ ಬಂದೆಮ್ಮ. ಮರಳು ರಾಶಿಯಲ್ಲಿ ಅನ್ನದ ರಾಶಿ ಮಾಡಿದ ದಾನಮ್ಮ. ವೀರಶೈವ ಧರ್ಮಕ್ಕೆ ಬೆಳಕಾಗಿ ಬಂದೆಮ್ಮ. ಮರಳು ರಾಶಿಯಲ್ಲಿ ಅನ್ನದ ರಾಶಿ ಮಾಡಿದ ದಾನಮ್ಮ. ಮೂರು ಹೊತ್ತು ಮೂರು ತರಹ ಪೂಜೆಯಿಂದಮ್ಮ. ಮೂರು ಹೊತ್ತು ಮೂರು ತರಹ ಪೂಜೆಯಿಂದಮ್ಮ. ಬೇಡಿದ ಭಕ್ತರಿಗೆಲ್ಲ ಕೊಡುವ ಕಾಮಧೇನು ನಮ್ಮ. ಬೇಡಿದ ಭಕ್ತರಿಗೆಲ್ಲ ಕೊಡುವ ಕಾಮಧೇನು ನಮ್ಮ. ಗುಡ್ಡಾಪುರದ ದಾನಮ್ಮ ತಾಯಿ ಪಾವನ ಚರಿತೆಯೋ. ಹಲವು ಜನ್ಮಗಳ ಪಾಪವ ಕಳೆದು ಸದ್ಗತಿ ಕೊಡುತ್ತಿರುವುದು. ಹಲವು ಜನ್ಮಗಳ ಪಾಪವ ಕಳೆದು ಮುಕ್ತಿಯ ಕೊಡುತ್ತಿರುವುದು. ಹಲವು ಜನ್ಮಗಳ ಪಾಪವ ಕಳೆದು ಸದ್ಗತಿ ಕೊಡುತ್ತಿರುವುದು. ಶ್ರವಣಂ ಕೀರ್ತನಂ ಶಂಭೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯ ಆತ್ಮ ನಿವೇದನ ಅಂತ ಬರ್ತದೆ. ಶ್ರವಣ ಮಾಸದಲ್ಲಿ ಏನ್ ಮಾಡೋದು? ಬರೀ ಕೇಳೋದು ಒಳ್ಳೆಯದನ್ನ. ಪುರಾಣ ಪ್ರವಚನ ಕೀರ್ತನ ಎಲ್ಲ ಶುಭ ನುಡಿಯನ್ನ ಏನ್ ಮಾಡ್ಬೇಕು? ಶ್ರಾವಣ ಮಾಸದಲ್ಲಿ ಕೇಳಬೇಕು. ಭಾದ್ರಪದ ಮಾಸದಲ್ಲಿ ಭದ್ರವಾಗಿ ಇಟ್ಕೊಳ್ಬೇಕು. ಆಶ್ವೀಜ ಮಾಸದಲ್ಲಿ ಆಚರಣೆಗೆ ತರಬೇಕು ಅಂತ ಒಂದು ನಿಯಮ ಇದೆ. ಈ ಶ್ರವಣ ಮಾಸದಲ್ಲಿ ನೋಡ್ರಿ, ಪ್ರತಿ ವರ್ಷವೂ ಕೂಡ ಶರಣಾಂಬಿಕಾ ತಾಯಿಯವರು ಬಸವಾಶ್ರಮದಲ್ಲಿ ಪ್ರತಿ ವರ್ಷವೂ ಕೂಡ ದಾನದಾಸೋಹಿ ಗುಡ್ಡಾಪುರದ ದಾನಮ್ಮ ತಾಯಿಯ ಪುರಾಣ ಪ್ರವಚನ ಪೂಜೆಯನ್ನ ಏನ್ ಮಾಡ್ತಾ ಇದ್ದಾರೆ? ಜನರಲ್ಲಿ ಭಕ್ತಿಯನ್ನ ತುಂಬುತ್ತಾ ಇದ್ದಾರೆ ಮಹಾ ತಾಯಿಯವರು. ಇದೆಲ್ಲ ನಮಗೆ ಯಾಕೆ ಬೇಕು? ಆರಾಮ್ ಮನ್ಯಾಗ ಇರ್ತಿದ್ವಿ, ಖುಷಿ ಮಾಡಿದ್ರು, ತಿರ್ಕಂತ ಕುದಿರ್ತಿದ್ವಿ. ಎಲ್ಲಿ ಒಳ್ಳೆ ಸ್ವಾಮಿ ಕರ್ಕೊಂಡ ನಮಗೆ ತಾಯಿ ಮಾತಾಜಿಯವರು. ಇವೆಲ್ಲ ಬೇಕು ನಮಗ. ಮಂಡೆ ಮಾಸಿದೊಡೆ ಮಹಾ ಮಜ್ಜನ ಮಾಡುವುದು. ಬಟ್ಟೆ ಮಾಸಿದೊಡೆ ಮಡಿವಾಳಗಿಕ್ಕುವುದು. ಮನ ಮಲಿನವಾಗಬೇಕಾದರೆ ಕೂಡಲ ಸಂಗನ ಶರಣರ ಅನುಭವ ಮಾಡುವುದು. ನೋಡಿ, ಮಂಡೆ ಮಾಸಿದೊಡೆ ಮಹಾಮಜ್ಜನ ಮಾಡುವುದು. ಮೈ ಹೊಲಸಾಗಿತ್ತಪ್ಪ ಅಂದ್ರ ಒಂದು ಹಂಡೆ ನೀರು ಕಾಯಿಸ್ಕೊಂಡು ಮೈ ತೊಳ್ಕೊಂಡ್ಬಿಟ್ರೆ ಏನಾಗ್ತಾ ಇದೆ? ಮೈಯಲ್ಲಿ ಹೊಲಸೆಲ್ಲ ಹೋಗ್ಬಿಡುತ್ತೆ. ಬಟ್ಟೆ ಮಾಸಿದೊಡೆ ಮಡಿವಾಳಗಿಕ್ಕುವುದು. ಅಂಗಿ ಹೊಲಸಾಗಿದ್ರ ಗಂಜಿ ಕೊಟ್ರೆ ಏನ್ ಮಾಡ್ಬಿಡ್ತಾ ಇದಾರ? ಸ್ವಚ್ಛ ಮಾಡ್ಬಿಡ್ತಾರೆ. ಮೈ ಹೊಲಸಾದ್ರ ಸೋಪ್ ಹಚ್ಚಿ ತೊಳ್ಕೊಳ್ಬಹುದು. ಬಟ್ಟೆ ಹೊಲಸಾದ್ರ ಗಂಜಿ ಕೊಡ್ಬೋದು. ಆದ್ರ ಮನಸ್ಸು ಹೊಲಸಾದ್ರೆ ಏನ್ ಮಾಡ್ಬೇಕ್ರಿ ಸ್ವಾಮಿಯರ? ಮನಸ್ಸು ಹೊಲಸಾದ್ರೆ ಏನ್ ಮಾಡ್ಬೇಕು ಅಂದ್ರ ಮಹಾತ್ಮರಂ ನೆನೆಯುವುದೇ ಘನಮುಕ್ತಿ ಪದಂ ಶಿವಾಧವ. ನೋಡಿ, ಮಹಾತ್ಮರನ್ನ ನೆನೆಯುವುದರಿಂದ ಏನಾಗ್ತೈತಿ? ಮನಸ್ಸು ಪವಿತ್ರವಾಗ್ತಾ ಇದೆ.
ಕರಡಿ ಮ್ಯಾಲ ಧೂಳು ಬಿದ್ದರೆ ನಾವೇನ್ ಮಾಡ್ತಾ ಇದ್ದೇವೆ? ಆ ಧೂಳನ್ನ ಒರೆಸ್ತೇವೆ. ಒರೆಸಿದಾಗ ಏನಾಗ್ತಾ ಇದೆ? ಮುಖ ಚಂದ ಕಾಣ್ತಾ ಇದೆ. ಹಾಗೆ ಮಹಾತ್ಮರನ್ನ ಸ್ಮರಿಸುವುದರಿಂದ ದೇವರ ದಾಸಿಮಯ್ಯರು ಹೇಳ್ತಾರ, ಕರೆಯ ನಿತ್ತಡವಲ್ಲೇ ಸಿರಿಯ ನಿತ್ತಡವಲ್ಲೇ ಹಿರಿದಪ್ಪ ರಾಜ್ಯವ ನಿತ್ತಡವಲ್ಲೇ ನಿಮ್ಮ ಶರಣರ ಸುಳ್ಳುಡಿ ಒಂದರಗಳಿಗೆ ಇತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ ಅಂತ ಹೇಳಿದ್ರು. ನನಗೇನು ಬೇಡ, ಆನೆ ಬೇಡ, ಬಂಗಾರ ಬೇಡ, ಬೆಳ್ಳಿ ಬೇಡ, ಕಡಗಿಲಿಲ್ಲದ ಬಂಡೆ ಒಡೆಗೆಡುವುದು ಮಾಂಬುದೆ, ಕಡಗಿಲು ಬಂಡಿಗಾಧಾರ ಕಡುನರ್ಮವೇ ಹೃದಯ ಒಡೆಯೆಂಬ ಬಂಡಿಗೆ ಮೂಢ ಶರಣರ ನುಡಿಗಟ್ಟಣವೇ ಕಡಗಿಲು ಕಾಣ ರಾಮನಾಥ ಅಂತ ಹೇಳಿದ್ರು. ಹಾಗೆ ಇಲ್ಲಿ ಶ್ರಾವಣ ಮಾಸದಲ್ಲಿ ಏನ್ ಮಾಡ್ಬೇಕು? ನಾವು ಪ್ರತಿ ದಿವಸನೂ ಕೂಡ ತಪ್ಪದೆ ಬರಬೇಕ್ರಿ. ಯಾರು ಕೂಡ ತಪ್ಪಿಸ್ಬೇಡಿ. ಯಾಕಂದ್ರ ದಾನದಾಸೋ ಈ ಗುಡ್ಡಾಪುರದ ದಾನಮ್ಮನ ಪ್ರವಚನ ಪುರಾಣ ಅದ್ಭುತವಾಗಿದೆ. ಪವಾಡಗಳು, ಲೀಲೆಗಳು, ಚರಿತ್ರೆ ಏನಾಗಿದೆ ಅದ್ಭುತವಾಗಿರೋದ್ರಿಂದ ದಯಮಾಡಿ ಎಲ್ಲರೂ ಕೂಡ 9 ದಿನ ಈ ಕಾರ್ಯಕ್ರಮ ನಡೀತಾ ಇದೆ. 9 ದಿನ. ಅದಕ್ಕಾಗಿ ಇಲ್ಲಿ ಏನ್ ಮಾಡ್ತಾ ಇದ್ದಾರಪ್ಪ ಅಂತಂದ್ರ ಕನ್ನಡ ನಾಡಿನ ವರ್ಣನೆ ಮಾಡ್ತಾ ಇದ್ದಾರ. ಹಾಗಾದ್ರೆ ದಾನಮ್ಮ ಕನ್ನಡ ನಾಡಿನ ವರ್ಣನೆ ಮೊದಲಿ ಕಡುಕದ ಕಡುವಾಗಿ ಮಣಕೆಮ್ಮೆ ಹಯನಾಗಿ ಕುಣಿ ಕುಣಿದು ಮಜ್ಜಿಗೆ ಕಡೆಯುವ ಸತಿಯಾಗಿ ಕರ್ನಾಟಕದ ಅಣಕ ನೋಡೆಲ್ಲ ಸರ್ವಜ್ಞ ಅಂತ ಹೇಳಿದರು. ಕನ್ನಡ ಅಂತಂದ್ರ ಕನ್ನಡ ಕನ್ನಡ ಕನ್ನಡವೆಂದರೆ ಮೈಮನ ತಕತಕ ಕುಡಿಯುವುದು. ಕನ್ನಡ 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 ಎಂದರೆ ಸ್ಫೂರ್ತಿಯ ಸಾಗರ ಉಕ್ಕುವುದು. ಬಸವ ಅಲ್ಲಮ ಚನ್ನ ಬಸವ ಮಡಿವಾಳ ಮಾತ ಮೂಳಿಗೆ ಮಾತ ಶ್ರೀ ಸಿದ್ದರಾಮ ಶ್ರೀ ಸಿದ್ಧಲಿಂಗ ಶಿವ ಶರಣ ಶರಣಿಯರ ಕನ್ನಡ. ಕನ್ನಡ 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 ಎಂದರೆ ಮೈಮನ ತಕತಕ ಕುಡಿಯುವುದು ಅಂತ. ಎಲ್ಲಾದರೂ ಇರೋ, ಎಂತಾದರೂ ಇರೋ, ಎಂದೆಂದಿಗೂ ನೀ ಕನ್ನಡವಾಗಿ. ಕನ್ನಡ ಗೋವಿನ ಓ ಮುದ್ದಿನಕರು, ಕನ್ನಡತನವನ್ನಿದ್ದರೆ ನೀ ನಿಮಗೆ ಕಲ್ಪತರು. ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀ ಕುಡಿಯುವ ನೀರು ಕಾವೇರಿ. ನಿನ್ನ ವರ್ಣನೆ ಬಹಳ ಇದೆ, ಅದನ್ನು ನಾಡಿದ್ದು ಹೇಳ್ತಾ ಇದ್ದಾರೆ. ನನಗೆ 5 ನಿಮಿಷ ಟೈಮ್ ಕೊಟ್ಟಿದ್ರು. ಮುಂದೆ ದಾನಮ್ಮ ಯಾವ ರೀತಿಯಾಗಿ ಜನಿಸ್ತಾ ಇದ್ದಾರೆ, ಅವ್ರು ಯಾವ ರೀತಿ ಅವರ ತಂದೆ ತಾಯಿ ಹೆಸರೇನು, ದಾನಮ್ಮನ ತಂದೆ ತಾಯಿ ಹೆಸರೇನು ಅಂತಕ್ಕಂಥದ್ದು ಬಹಳ ಅದ್ಭುತವಾಗಿರತಕ್ಕಂಥ ಕಾರ್ಯಕ್ರಮ ನಾಳೆ ದಿವಸ ನಡೀತಿದೆ ಅಂತ ಹೇಳ್ತಾ, ಹೀಗೆ ತಾವು ದಯಮಾಡಿ ಬಹಳ ಭಕ್ತಿಯಿಂದ ತಾವೆಲ್ಲರೂ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಮನೆ ದೇವರು ದಾನದಾಸರು ಈ ಗುಡ್ಡಾಪುರದ ದಾನಮ್ಮ ತಾಯಿ ಆಯುಧಾರೋಗ್ಯ ಭಾಗ್ಯವನ್ನ ಸಕಲ ಸಂಪತ್ತನ್ನು ಕೊಡ್ಲಿ ಅಂತ ಹೇಳ್ತಾ ನನ್ನ ಚಿಕ್ಕ ಸೇವೆಯನ್ನ ಆ ಗುರುವಿನ ಪಾದಕ್ಕೆ ಸಮರ್ಪಿಸಿ